ಅಂದರೆ ಏನು, ಹರ್ನಿಯಾ ಯಾರಲ್ಲಾಗತ್ತೆ, ಯಾಕಾಗತ್ತೆ, ರೋಗ ಲಕ್ಷಣಗಳೇನಿರುತ್ತೆ, ಚಿಕಿತ್ಸೆ ಯಾವ ರೀತಿ ಇರುತ್ತೆ, ಇದೆಲ್ಲವನ್ನು ತಿಳಿಸ್ಲಿಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ಅಪೋಲೋ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಯನಗರದ ಜಿಮಾಸ್ ಡಿಪಾರ್ಟ್ಮೆಂಟ್ನ ಕನ್ಸಲ್ಟೆಂಟ್ ಜನರಲ್ ಸರ್ಜನ್ ಡಾಕ್ಟರ್ ಲಿಂಗರಾಜ್ ಬಿ ಪಾಟೀಲ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಡಾಕ್ಟರ್ ನಮಸ್ತೆ, ವೆಲ್ಕಮ್. ನಮಸ್ಕಾರ ಡಾಕ್ಟರ್, ಮೊದಲಿಗೆ ಹರ್ನಿಯಾ ಏನಿದು, ಯಾರೆಲ್ಲ ಆಗತ್ತೆ? ಚಿಕ್ಕ ಮಕ್ಕಳಲ್ಲಿಂದ ಹಿಡ್ಕೊಂಡು ಯಾವುದೇ ವಯಸ್ಸಿನವರೆಲ್ಲ ಆಗ್ಬೋದು. ಹರ್ನಿಯಾ ಅಂದರೆ ಏನು ಅಂದರೆ, ನಮ್ಮ ಹೊಟ್ಟೆ ಒಳಗಡೆ ಇರೋ ಅಂಗಾಂಗಗಳು ಅದನ್ನು ಸುತ್ತುವರಿದ ಹೊಟ್ಟೆ ಗೋಡೆ ಏನಿದೆಯೋ ಅದರಲ್ಲಿರೋ ವೀಕ್ನೆಸ್ಸಿಂದ, ನ್ಯೂನತೆಯಿಂದ ಒಳಗಿರೋ ಅಂಗಾಂಗಗಳು ಆಚೆ ಬಂದಾಗ ಅದಕ್ಕೆ ಹರ್ನಿಯಾ ಅಂತ ಹೇಳ್ತೀವಿ. ನಾವು ಕಾಮನ್ನಾಗಿ ನಮ್ಮ ಪ್ರಾಕ್ಟೀಸಲ್ಲಿ ನೋಡೋ ಹರ್ನಿಯಾಗಳು ಒಂದು ಹೊಕ್ಕಳಲ್ಲಿ ಬರೋವಂಥದ್ದು ನೋಡ್ತೀವಿ, ಇಲ್ಲ ತೊಡೆ ಸಂದೇನಲ್ಲಿ ಬರೋಂಥದ್ದು. ಓಕೆ. ಸೊ ಡಾಕ್ಟರ್, ಈಗ ಈ ರೀತಿ ಹರ್ನಿಯಾ ಆಗ್ತಾ ಇದೆ ಅಥವಾ ಆಗಬಹುದು ಅನ್ನೋ ಚಾನ್ಸಸ್ ಇದೆ ಅಂತಂದಾಗ ಸಿಂಪ್ಟಮ್ಸ್ ಏನಿರುತ್ತೆ ಡಾಕ್ಟರ್? ಕ್ರಮೇಣ ಕಾಲ ಹೋದಂಗೆ ಉಬ್ಬನ್ನೋದು ದೊಡ್ಡದಾಗ್ತಾ ಹೋಗ್ಬೋದು. ಎಸ್ಪೆಷಲಿ ಅವ್ರು ಕೆಮ್ಮಿದಾಗ, ಇಲ್ಲ ಏನೋ ಭಾರದ ಕೆಲಸ ಮಾಡಿದಾಗ, ಇಲ್ಲ ಭಾರ ಎತ್ತಿದಾಗ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗ್ತಾ ಹೋದಂಗೆ ಅದರಲ್ಲಿ ನೋವು ಕಾಣಿಸ್ಕೊಳ್ಬೋದು. ಇನಿಷಿಯಲ್ ಪೀರಿಯಡಲ್ಲಿ ಮೊದಲು ಹರ್ನಿಯಾನಲ್ಲಿ ಅದು ಆಚೆ ಬಂದು ಅವ್ರು ಮಲ್ಕೊಂಡಾಗ, ಏನು ಕೆಲಸ ಮಾಡದೇ ಇರುವಾಗ ಒಳಗೆ ಹೋಗಿಬಿಡ್ತಿರ್ಬೋದು. ಆದರೆ ಅದು ದೊಡ್ಡದಾಗ್ತಾ ಹೋದಂಗೆ ಅದರಲ್ಲಿ ಬಂದಿರೋವಂಥ ಕಂಟೆಂಟ್ಸು ಒಳಗಡೆಯಿಂದ, ಅದು ಚಿಕ್ಕ ಕರಳಾಗಿರ್ಬೋದು, ದೊಡ್ಡ ಕರಳಾಗಿರ್ಬೋದು, ಒಂದು ಸತಿ ಹೊಟ್ಟೆ ಭಾಗ ಬಂದಿರುತ್ತೆ, ಅದು ಒಳಗೆ ಹೋಗ್ದಂಗೆ ತಡಿಲಾರದಂಥ ನೋವಾಗಿ, ವಾಮಿಟಿಂಗ್ ಆಗಿ, ವಾಂತಿ ಮಾಡಿಕೊಂಡು ಎಮರ್ಜೆನ್ಸಿಗೆ ಬಂದಿದ್ದು ಇದೆ ಪೇಷಂಟ್. ಸೊ ಆ ಊತ ದೊಡ್ಡದಾಗ್ತಾ ಇರೋದರಿಂದ ಹಿಡ್ಕೊಂಡು ಎಮರ್ಜೆನ್ಸಿನಲ್ಲಿ ಬರುವಂಥ ರೋಗ ಲಕ್ಷಣಗಳನ್ನು ಪೇಷಂಟ್ಸಲ್ಲಿ ನೋಡಿದ್ದೀವಿ. ಸೊ ಡಾಕ್ಟರ್, ಈಗ ಹರ್ನಿಯಾ ಸಮಸ್ಯೆಯಲ್ಲಿ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ನಾವು ನೋಡೋದಾದರೆ ಏನೇನಿರುತ್ತೆ ಡಾಕ್ಟರ್? ಹರ್ನಿಯಾ ಪರ್ಸೆ ರಿಸ್ಕ್ ಫ್ಯಾಕ್ಟರ್ ಅಂತಿಲ್ಲ. ಈಗ ಯಾರಿಗಾರು ಹರ್ನಿಯಾ ಆಯಿತು ಅಂತಂದರೆ ಅವ್ರಿಗೇನು ಹೇಳ್ತೀವಿ ಅಂತಂದರೆ, ಆ ಹರ್ನಿಯಾನ ದೊಡ್ಡದು ಮಾಡುವಂಥದ್ದು ಅಥವಾ ಅದರಲ್ಲಿ ನೋವು ಬರುವಂಥದ್ದು ಕೆಲಸಗಳನ್ನು ಮಾಡಬೇಡಿ. ಅಂದರೆ ಭಾರ ಎತ್ತುವಂಥದ್ದು ಮಾಡಬೇಡಿ. ಕೆಮ್ಮು ಬಂದಾಗ ಆ ಜಾಗನ ಒಂದು ಸ್ವಲ್ಪ ಹೊರಗಡೆಯಿಂದ ಪ್ರೆಷರ್ ಕೊಟ್ಟು ಕೆಮ್ಮಿ, ಆಮೇಲೆ ಎಷ್ಟು ಬೇಗ ಆಗುತ್ತೋ ಅದನ್ನು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳಿ ಅಂತ ಪೇಷಂಟ್ಸಿಗೆ ಕೊಡೋಂಥ ಸಜೆಷನ್ನು. ಸೊ ಹರ್ನಿಯಾ ಇರೋರಿಗೆ ಸಿಮ್ಟಮ್ಸ್ ಇಲ್ಲ ಅಂತಂದರೆ ಈ ಪ್ರಿಕಾಷನ್ಸನ್ನು ತೊಗೊಂಡು ಹರ್ನಿಯಾ ದೊಡ್ಡದಾಗ್ದಂಗೆ ನೋಡ್ಕೊಳ್ಬೋದು ಅವರು. ಬಟ್ ಒಂದು ಸತಿ ಸಿಮ್ಟಮ್ಸ್ ಬಂದರೆ ಅದನ್ನು ಟ್ರೀಟ್ ಮಾಡಲೇಬೇಕು, ಅದಕ್ಕೆ ಚಿಕಿತ್ಸೆ ಕೊಡಲೇಬೇಕು. ಸೊ ಈಗ ಟ್ರೀಟ್ಮೆಂಟಿಗೆ ಬಂದರೆ ಡಾಕ್ಟರ್, ಮೊದಲಿಗೆ ಯಾವ ರೀತಿಯ ಡಯಾಗ್ನೋಸ್ಟಿಕ್ ಮೆಷರ್ಸ್ ಇರುತ್ತೆ ಆ್ಯಂಡ್ ಆಫ್ಟರ್ ದಟ್ ಹೇಗೆ ಟ್ರೀಟ್ಮೆಂಟನ್ನು ಡಿಸೈನ್ ಮಾಡ್ತೀರಿ? ಪೇಷಂಟ್ ಟು ಪೇಷಂಟ್ ಟ್ರೀಟ್ಮೆಂಟ್ ಕೂಡ ಡಿಫರ್ ಆಗುತ್ತಾ? ಹರ್ನಿಯಾನಲ್ಲಿ ಫಸ್ಟ್ ಫಿಸಿಕಲ್ ಎಕ್ಸಾಮಿನೇಷನ್ ಪೇಷಂಟನ್ನು ನೋಡೋಂಥದ್ದು. ನಾವು ಅವ್ರ ಹಿಸ್ಟ್ರಿ ತೊಗೊಳ್ತೀವಿ, ಫಿಸಿಕಲಿ ಎಕ್ಸಾಮಿನ್ ಮಾಡ್ತೀವಿ. ಕ್ಲಿನಿಕಲಿ ನಮಗಿದು ಹರ್ನಿಯಾ ಅಂತ ಗೊತ್ತಾದರೆ ಸಿಂಪಲ್ ಟೆಸ್ಟ್ ಈಸ್ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಅದರಲ್ಲಿ ಈ ಇರೋ ಹರ್ನಿಯಾನು ಡಯಾಗ್ನೋಸ್ ಮಾಡಲಿಕ್ಕಾಗತ್ತೆ. ಆಗದೇ ಇರೋ ಹರ್ನಿಯಾ ಸ್ಪಾಟ್ಸಲ್ಲೂ ಏನಾದ್ರು ಹರ್ನಿಯಾ ಶುರು ಆಗ್ತಾ ಇದೆಯಾ ಅಂತ ನೋಡಲಿಕ್ಕೂ ಆಗುತ್ತೆ. ಯಾಕಂದರೆ ಒಂದು ಕಡೆ ಹರ್ನಿಯಾ ಆದಾಗ ಅವ್ರಿಗೆ ಮಸಲ್ ವೀಕ್ನೆಸ್ ಇದೆ, ಯಾವುದೋ ಒಂದು ಕಾರಣದಿಂದ ಬಂದಿದ್ದಿದೆ, ಅದೇ ಕಾರಣದಿಂದ ಬೇರೆ ಕಡೆ ನಾವು ಹರ್ನಿಯಾ ಇರ್ಬೋದು ಅನ್ನೋದನ್ನು ಚೆಕ್ ಮಾಡಿಸ್ಲಿಕ್ಕಾಗತ್ತೆ. ಸೊ ಅಲ್ಟ್ರಾಸೌಂಡ್, ಕ್ಲಿನಿಕಲ್ ಎಕ್ಸಾಮಿನೇಷನ್ ಡಯಾಗ್ನೋಸ್ ಮಾಡಲಿಕ್ಕೆ ಸಾಕಾಗ್ಬೋದು. ಕೆಲವೊಬ್ಬರಲ್ಲಿ ಕಾಂಪ್ಲಿಕೇಟೆಡ್ ಹರ್ನಿಯಾಸ್ ಇತ್ತು, ದೊಡ್ಡ ಹರ್ನಿಯಾಗಳಿತ್ತು, ತುಂಬ ಹೊಟ್ಟೆ ಒಳಗಿನ ಕಂಟೆಂಟ್ಸ್ ಆಚೆ ಬಂದಿತ್ತು. ಕೆಲವೊಬ್ಬರಲ್ಲಿ CT ಸ್ಕ್ಯಾನು ಮಾಡಿಸ್ಲಿಕ್ಕೆ ಹೇಳ್ತೀವಿ. ಒಂದು ಸತಿ ಅದು ಡಯಾಗ್ನೋಸ್ ಆದಮೇಲೆ ಇನ್ನು ಚಿಕಿತ್ಸೆ ಪಾರ್ಟಿಗೆ ಬಂದರೆ, ಹರ್ನಿಯಾಗಳಲ್ಲಿ ತೊಂದರೆ ಕೊಡೋ ಹರ್ನಿಯಾಗಳಲ್ಲಿ ಶಸ್ತ್ರಚಿಕಿತ್ಸೆ ಮಾಡಿ ಮೆಶ್ ಹಾಕಿ ರಿಪೇರ್ ಮಾಡೋದು ಬಿಟ್ಟರೆ ಬೇರೆ ಆಪ್ಷನ್ಸ್ ಇಲ್ಲ. ಅದು ದಟ್ ಈಸ್ ದ ಓನ್ಲಿ ಟ್ರೀಟ್ಮೆಂಟ್ ಆಪ್ಷನ್. ಸೊ ಡಾಕ್ಟರ್, ಈಗ ಸರ್ಜರಿ ಅನ್ನೋದು ಹೇಗೆ ಡಾಕ್ಟರ್? ಸ್ಟೇಜ್ ವೈಸ್ ಏನಾದರೂ ಬೇಕು ಬೇಡ ಅಂತ ಡಿಸೈಡ್ ಮಾಡ್ತೀರಾ? ಇನಿಷಿಯಲ್ ಸ್ಟೇಜಸ್ಸಲ್ಲಿ ಹರ್ನಿಯಾ ಇತ್ತು ಅಂತಂದರೆ ಆಗ ಸರ್ಜರಿ ಏನಾದರೂ ಬೇಡವಾ, ಹೇಗೆ ಅಂತ ವೆಯ್ಟ್ ಮಾಡಿ? ಇನಿಷಿಯಲ್ ಸ್ಟೇಜ್ ಅನ್ನೋಕ್ಕಿಂತ ಆ ಹರ್ನಿಯಾ ಆ ಪೇಷಂಟ್ಗೆ ತೊಂದರೆ ಕೊಡ್ತಾ ಇದೆಯೋ ಇಲ್ಲೋ, ಕೊಟ್ಟರೆ ಎಷ್ಟು ತೊಂದರೆ ಕೊಡ್ತಾ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಎಷ್ಟೋ ಸತಿ ಮಾಸ್ಟರ್ ಹೆಲ್ತ್ ಚೆಕ್ ಅಂತ ಸ್ಕ್ಯಾನ್ ಮಾಡಿಸ್ಕೊಂಡಿರ್ತಾರೆ, ಅದರಲ್ಲಿ ಒಂದು ಚಿಕ್ಕ ಹರ್ನಿಯಾ ಇದೆ ಅಂತ ಬಂದಿರುತ್ತೆ. ಅದನ್ನು ರಿಪೋರ್ಟ್ ತೊಗೊಂಡು ಬಂದುಬಿಡ್ತಾರೆ ಪೇಷಂಟ್ಸ್ ನಮ್ಮ ಹತ್ರ. ಡಾಕ್ಟ್ರೇ, ನಾನು ಸ್ಕ್ಯಾನ್ ಮಾಡಿಸಿದ್ದೆ, ಹರ್ನಿಯಾ ಅಂತ ಬಂತು, ಏನು ಮಾಡಲಿ? ಅವ್ರಿಗೆ ಹರ್ನಿಯಾ ಇರೋದೇ ಗೊತ್ತಿಲ್ಲ, ಪೇಷಂಟಿಗೆ ಗೊತ್ತಿಲ್ಲ. ಅದು ಮಾಸ್ಟರ್ ಹೆಲ್ತ್ ಚೆಕ್ಕಲ್ಲಿ ಆಗಿರೋ ಟೆಸ್ಟಲ್ಲಿ ಬಂದಿರೋವಂಥದ್ದು. ಅವ್ರಿಗೇನು ಸಿಮ್ಟಮ್ಸ್ ಇಲ್ಲ, ಚಿಕ್ಕ ಹರ್ನಿಯಾ ಇತ್ತು ಅಂತಂದರೆ ವೇಟ್ ಮಾಡ್ಬೋದು ಅಂತ ಹೇಳ್ತೀವಿ. ಸ್ಥೂಲಕಾಯದವ್ರಿದ್ದರೆ, ಓವರ್ ವೇಟ್ ಪೇಷಂಟ್ಸ್ ಇದ್ದರೆ ವೇಟ್ ಕಮ್ಮಿ ಮಾಡಿ, ಆಮೇಲೆ ಭಾರತ ಕೆಲಸ ಮಾಡಬೇಡಿ ಡೇ ಟು ಡೇ ಲೈಫಲ್ಲಿ, ಇದನ್ನು ಮಾಡೋಕ್ಕೆ ಹೇಳ್ತೀವಿ. ಬಟ್ ಒಂದು ಸತಿ ತೊಂದರೆ ಕೊಡೋಕ್ಕೆ ಶುರು ಮಾಡಿದ್ರೆ ಶಸ್ತ್ರಚಿಕಿತ್ಸೆನೇ ಮಾಡುವಂಥದ್ದು. ಆಮೇಲೆ ಇಲ್ಲಿ ನಮ್ಮ ಹತ್ರ ಲ್ಯಾಪ್ರೋಸ್ಕೋಪಿಕ್ ಆಪ್ರೇಷನ್ಸ್ ಮಾಡ್ತೀವಿ. ವೆರಿ ರೇರ್
ಹರ್ನಿಯಾಗಳು ದೊಡ್ಡದಿದ್ದು ಪೇಷಂಟ್ ಫಿಟ್ ಇಲ್ಲ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಅಂದಾಗ ಓಪನ್ ಆಪ್ರೇಷನ್ಸ್ ಮಾಡಿದ್ದೂ ಇದೆ. ಬಟ್ ನಮ್ಮ ಹತ್ರ ಆಲ್ಮೋಸ್ಟ್ 90-95% ಆಪ್ರೇಷನ್ಸ್ ಲ್ಯಾಪ್ರೋಸ್ಕೋಪಿನಲ್ಲಿ ಆಗುತ್ತೆ. ಸೊ ಡಾಕ್ಟರ್, ಹರ್ನಿಯಲ್ಲಿ ರೆಕರೆನ್ಸ್ ಚಾನ್ಸಸ್ ಏನಾದರೂ ಇರುತ್ತಾ? ಇದ್ದರೆ ಎಷ್ಟರ ಮಟ್ಟಿಗೆ, ಯಾವ ಕಾರಣಕ್ಕೆ ರೆಕರ್ ಆಗಬಹುದು? ಹರ್ನಿಯಾ ಬಂದಿದ್ದು ಮಸಲ್ ವೀಕ್ನೆಸ್ಸಿಂದ ಅಂತ ಹೇಳ್ತಾ ಇದ್ದೆ. ಸೊ ಹರ್ನಿಯಾ ರಿಪೇರ್ ಮಾಡುವಾಗ ಏನು ಮಾಡ್ತೀವಿ ಅಂದರೆ, ಆ ಮಸಲ್ ವೀಕ್ನೆಸ್ಸಲ್ಲಿ ಆಗಿರೋ ಹರ್ನಿಯಾನ ಸ್ಟಿಚಸ್ ಮೂಲಕ ಕ್ಲೋಸ್ ಮಾಡಿ ಆ ವೀಕ್ ಆಗಿರೋ ಮಸಲ್ನ ಒಂದು ಮೆಶ್ ಇಟ್ಬಿಟ್ಟು ರಿಎನ್ಫೋರ್ಸ್ ಮಾಡ್ತೀವಿ, ಹರ್ನಿಯಾ ಬರೋ ಚಾನ್ಸಸ್ ಕಮ್ಮಿ ಆಗಲಿ ಅಂತ. ಹಾಗಂತ ಹೇಳಿ ಮೆಶ್ ಹಾಕಿರೋರಲ್ಲಿ ಬಂದಿಲ್ವಾ? ಇಲ್ಲ, ಮೆಶ್ ಹಾಕಿರೋರಲ್ಲೂ ಹರ್ನಿಯಾ ರೆಕರ್ ಆಗಿರೋ ಚಾನ್ಸಸ್ ಇದೆ. ಅದರಲ್ಲಿ ಇಂಥದ್ದೇ ಫ್ಯಾಕ್ಟರ್ ಅಂತ ಹೇಳೋವಂಥದ್ದು ಕಷ್ಟ. ಯೂಶ್ವಲಿ ಹರ್ನಿಯಾ ಆಪ್ರೇಷನ್ ಆಗಿರೋರಿಗೆ ಫಸ್ಟ್ ಫ್ಯೂ ವೀಕ್ಸ್ ಮಂತ್ಸಲ್ಲಿ ಪ್ರಿಕಾಷನ್ಸ್ ತೊಗೊಂಡು ಭಾರ ಎತ್ತಂಥ ಕೆಲಸ ಮಾಡಬೇಡಿ, ಕೆಮ್ಮು ಬಂದರೆ ತಕ್ಷಣ ಟ್ರೀಟ್ಮೆಂಟ್ ತೊಗೊಳ್ಳಿ, ಅವರು ಮೋಷನ್ಸ್ಗಾಗಲಿ ಯೂರಿನ್ಗಾಗಲಿ ಸ್ಟ್ರೇನ್ ಮಾಡ್ದಂಗೆ ಇರಿ ಅಂತ ಹೇಳಿರ್ತೀವಿ. ಸೊ ಆ ಥರದ್ದು ಏನಾದ್ರು ಆ ಫಸ್ಟ್ 2-3 ಮಂತ್ಸಲ್ಲಿ ಆ ಮೆಶ್ ಫಿಕ್ಸ್ ಆಗೋ ಮುಂಚೆನೇ ಏನಾದ್ರು ಪೇಷಂಟ್ಸ್ ಆ ಥರದ್ದು ಏನಾದ್ರು ಆಗಿದ್ದರೆ ಕೆಲವೊಂದು ಸತಿ ಹರ್ನಿಯಾ ವಾಪಸ್ ಬರಲಿಕ್ಕೆ ಚಾನ್ಸಸ್ ಇದೆ. ಬಟ್ ಮೆಶ್ ಹಾಕಿದ್ಮೇಲೆ ಬರೋಂಥ ಚಾನ್ಸಸ್ ಸಂಭವಗಳು ತುಂಬ ಕಮ್ಮಿ ಆಗ್ತವೆ. ಎಸ್ ಡಾಕ್ಟರ್. ಸೊ ಡಾಕ್ಟರ್, ಈಗ ಲೈಫ್ ಸ್ಟೈಲ್ ಚೇಂಜಸ್ಸಿಂದಲೂ ಕೂಡ, ಲೈಫ್ ಸ್ಟೈಲ್ ಫ್ಯಾಕ್ಟರ್ಸು ಕೂಡ ಹರ್ನಿಯಾನ ಕಾಸ್ ಮಾಡುತ್ತಾ? ಯಾವುದೋ ಒಂದು ಮನುಷ್ಯನಿಗೆ ಈ 3 ಜಾಗದಲ್ಲಿ ಏನು ಹೇಳ್ತಾ ಇದ್ದೆ, ಅಲ್ಲಿ ಏನಾರು ಆಗಲಿ ಮುಂಚೆನೇ ವೀಕ್ ಸ್ಪಾಟ್ ಇತ್ತು ಅಂತಂದರೆ, ಅವರು ಈಗ ಜಿಮ್ಮದ್ದಾಗಿರ್ಬೋದು, ವೇಟ್ಸ್ ಎತ್ತೋದಾಗಿರ್ಬೋದು, ಇಲ್ಲ ಲೇಬ್ರರ್ ವರ್ಕರ್ ಇರ್ಬೋದು, ತಮ್ಮ ಕೆಲಸ ಕಂಟಿನ್ಯೂ ಮಾಡ್ತಾ ಹೋದಾಗ ಅವರಲ್ಲಿ ಈ ಹರ್ನಿಯಾ ಬರೋಂಥ ಚಾನ್ಸಸ್ ಇದೆ. ಓಕೆ. ಸೊ ಡಾಕ್ಟರ್, ಫೈನಲಿ ಈಗ ಹರ್ನಿಯಾನೇ ನಾವು ಅವಾಯ್ಡ್ ಮಾಡಬೇಕು ಅಥವಾ ಹೆಲ್ದಿ ಲೈಫ್ ಸ್ಟೈಲನ್ನು ಲೀಡ್ ಮಾಡಬೇಕು ಅಂತಿದ್ದಾಗ, ವಾಟ್ ಆರ್ ದ ಮೇಜರ್ ಲೈಫ್ ಸ್ಟೈಲ್ ಫ್ಯಾಕ್ಟರ್ಸ್ ಚೇಂಜ್ ಆಗಬೇಕು ಅಂತ ಇದ್ದರೆ? ಒಂದು ಹೆಲ್ದಿ ಈಟಿಂಗ್ ಹೇಳ್ತೀವಿ, ಸಾಕಷ್ಟು ತರಕಾರಿ, ಹಣ್ಣು, ಅನುಕೂಲವಾದ ಪ್ರಮಾಣದಲ್ಲಿ ನೀರು ಕುಡಿಯೋಂಥದ್ದು, ಸೊ ದಟ್ ಅವರು ಮೋಷನ್ಸ್ಗೆ ಸ್ಟ್ರೇನ್ ಮಾಡದೇ ಇರೋವಂಥದ್ದು. ಓವರ್ ವೇಟ್ ಇರೋ ಪೇಷಂಟ್ಸ್ ಇದ್ದರೆ ವೇಟ್ ಲಾಸ್ ಮಾಡಿರಿ ಅಂತ ಹೇಳುವಂಥದ್ದು. ದೀಸ್ ಕುಡ್ ಬಿ ದ 2 ಲೈಫ್ ಸ್ಟೈಲ್ ಥಿಂಗ್ಸ್. ಬಟ್ ಒಂದು ಸತಿ ಡಯಾಗ್ನೋಸ್ ಆದಮೇಲೆ ಆವಾಗಲೇ ಮುಂಚೆ ಹೇಳ್ದಂಗೆ ಏನೇನು ಪ್ರಿಕಾಷನ್ಸ್ ತೊಗೋಬೋದು ಅನ್ನೋದನ್ನು ಹೇಳಲಿಕ್ಕಾಗತ್ತೆ. ಎಸ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಇವತ್ತು ಹರ್ನಿಯಾ ಬಗ್ಗೆ ನಮಗೆ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ, ಆ್ಯಂಡ್ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಅಸ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್. ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ಬಳಿಕ.